ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸಂಪತ್. ನೀವು ನೋಡ್ತಾ ಇರೋದು ಸಂಪತ್ ಮೀಡಿಯಾ ಚಾನಲ್. ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸ್ಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಫ್ರೆಂಡ್ಸ್, 19ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಕೂಡ ಕಮೆಂಟ್ ಮಾಡ್ತಾನೇ ಇದ್ರಿ. ಯಾಕಂದರೆ ನೀವು ಮಾಡೋದಕ್ಕೆ ಒಂದು ಕೂಡ ಅರ್ಥ ಇತ್ತು. ಯಾಕಂದರೆ 19 ಮತ್ತು 20ನೇ ಕಂತಿನ ಹಣ ಆಲ್ರೆಡಿ ಬರಬೇಕಾಗಿತ್ತು, ಇವಾಗ ಕೂಡ ಕೊಟ್ಟಿಲ್ಲ. ಸೊ ಯಾವಾಗ ಕೊಡ್ತಾರೆ, ಕೊಡಲ್ವೋ ಅಥವಾ ಕೊಡ್ತಾನೇ ಇಲ್ವಾ ಅಥವಾ ಏನಾಯಿತು ಅನ್ನೋದು ಎಲ್ಲರಿಗೂ ಕೂಡ ಕನ್ಫ್ಯೂಷನ್ ಇತ್ತು. ಕೊನೆಗೂ ನಿಮ್ಮ ತಾಳ್ಮೆಗೆ ಒಂದು ಕೊನೆಯನ್ನು ಹಾಡಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ನಿಮಗೆ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ 19ನೇ ಕಂತಿನ ಹಣ ನಿನ್ನಿಂದನೇ ಅಂದರೆ ಭಾನುವಾರದಿಂದನೇ ಸ್ಟಾರ್ಟ್ ಮಾಡಿದ್ದಾರೆ. ಯಾವ್ಯಾವ ಜಿಲ್ಲೆಯಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ, ಯಾರಿಗೆಲ್ಲ ಸಿಗ್ತಾ ಇದೆ, ಯಾರಿಗೆಲ್ಲ ಬರ್ತಾ ಇದೆ, ಯಾರಿಗೆಲ್ಲ ಬರ್ತಾ ಇಲ್ಲ, ಯಾರಿಗೆಲ್ಲ ಬರಲ್ಲ, ಇದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇಂಥ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಂಪತ್ ಮೀಡಿಯಾ ಚಾನಲ್. ಸೊ ಎಲ್ಲರೂ ಕೂಡ ಈ ವಿಡಿಯೋಸ್ನ ಕೊನೆವರೆಗೂ ನೋಡಿ ಮತ್ತು ಪುಟ್ಟದಾದಂಥ ಲೈಕನ್ನು ಕೊಡೋದನ್ನು ಮರಿಬೇಡಿ. ಯಾವುದೇ ಕಾರಣಕ್ಕೂ ಎಲ್ಲೂ ಸ್ಕಿಪ್ ಮಾಡಿ ನೋಡಬೇಡಿ, ಪೂರ್ತಿಯಾಗಿ ವಿಡಿಯೋಸ್ನ ನೋಡಿ. ಆದಾಗ ಮಾತ್ರ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ತಿಳಿಯುತ್ತೆ. ಗೃಹಲಕ್ಷ್ಮಿ 19ನೇ ಕಂತಿನ ಹಣ ಯಾವಾಗ ಬರುತ್ತೆ, ನಾಳೆ ಬರುತ್ತೆ ಅಥವಾ 3ನೇ ವಾರ ಬರುತ್ತೆ ನಾವೇ ಹೇಳಿದ್ವಿ. ಯಾಕಂದರೆ ನಮಗೆ ಬರ್ತಕ್ಕಂಥ ಮಾಹಿತಿಗಳನ್ನೇ ನಿಮಗೆ ವಿಡಿಯೋ ಮುಖಾಂತರ ಹೇಳ್ತದೆ. ಇವಾಗ ಗೃಹಲಕ್ಷ್ಮಿ ದಿಢೀರ್ನೇ 19ನೇ ಕಂತಿನ ಹಣ ನಿನ್ನಿಂದಲೇ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದು ಕೂಡ DBT ಮುಖಾಂತರ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಅಕೌಂಟಿಗೆ ಜಮಾ ಮಾಡ್ತಾ ಇದ್ದಾರೆ. ಸೊ 19ನೇ ಕಂತಿನ ಹಣ ಮಾತ್ರ ಯಾಕೆ ಕೊಡ್ತಾ ಇದ್ದಾರೆ ಅಂತಂದರೆ 19ನೇ ಕಂತಿನ ಹಣ ಮಾತ್ರ ಕೊಡ್ತಾ ಇದ್ದಾರೆ. ಓಕೆ, 20ನೇ ಕಂತಿನ ಹಣ ಕೊಡ್ತಾ ಇಲ್ಲ. 19ನೇ ಕಂತಿನ ಹಣ ನಿಮಗೆ ನೆನಪಿರಲಿ. ಭಾನುವಾರ ಅಂತಂದರೆ ನಿನ್ನೆ ಸುಮಾರು 5 ಗಂಟೆ ನಂತರ ಸ್ಟಾರ್ಟ್ ಮಾಡಿದ್ದಾರೆ. DBT ಮುಖಾಂತರ ಫಲಾನುಭವಿಗಳ ಅಕೌಂಟ್ಗೆ ಜಮಾವನ್ನು ಮಾಡ್ತಾ ಇದ್ದಾರೆ. ಸೊ ಭಾನುವಾರ ಹೇಗೆ ಜಮಾ ಮಾಡ್ತಾರಂತ ನಿಮ್ಮ ಪ್ರಶ್ನೆ ಏನಾದರೂ ನಿಮ್ಮ ತಲೆಯಲ್ಲಿ ಬಂದಿದ್ದರೆ ಸರಿಯಾಗಿ ಉತ್ತರ ನಿಮ್ಗೆ ಕೊಡ್ತೀನಿ. ಒಂದು ಸರಿ ನೀವೇನಾದರೂ ಅಕೌಂಟ್ಗೆ, ನಿಮ್ಮೆಲ್ಲರ ಅಕೌಂಟಿಗೆ ಅಂತಂದರೆ ಏನು ಗೃಹಲಕ್ಷ್ಮಿ ಒಂದು ಏನು ಅಕೌಂಟ್ ರೆಡಿ ಮಾಡಿ ಎಲ್ಲರಿಗೂ ಒಂದು ಲಿಂಕ್ ಮಾಡಿದಾರಲ್ಲ, ಅದಕ್ಕೆ ಪುಷ್ ಮಾಡಿದರೆ ಅಂದರೆ ನಿಮ್ಮ ಏನು ಅಕೌಂಟಿಗೆ ಪುಷ್ ಮಾಡಿದರೆ ಅದಕ್ಕೆ ಯಾವುದೇ ರೀತಿಯಿಂದ ಭಾನುವಾರ ಆಗಿರ್ಬೋದು, ಸಂಜೆ ಆಗಿರ್ಬೋದು, ರಾತ್ರಿ ಆಗಿದ್ದು, ಅದಕ್ಕೆ ಯಾವುದೇ ರೀತಿಯಿಂದ ಅದಕ್ಕೆ ತೊಂದರೆನೇ ಇಲ್ಲ. ಸೊ ಎಲ್ಲರ ಒಂದು ಅಕೌಂಟಿಗೆ ಜಮಾ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಕೆಲವೊಂದಿಷ್ಟು ಜನರಿಗೆ ಇವತ್ತು ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿದೆ ಜಮಾ ಆಗಲಿಕ್ಕೆ. ಇಲ್ಲಿವರೆಗೂ ಸುಮಾರು 10ರಿಂದ 20% ಮಾತ್ರ ಅಕೌಂಟಿಗೆ ಜಮಾ ಆಗಿದೆ. ನೆನಪಿರಲಿ, ಯಾವುದೇ ರೀತಿಯಿಂದ ಟೆನ್ಷನ್ ಮಾಡ್ಕೊಳ್ಬೇಡಿ. ಯಾರಿಗಾದರೂ ಅಕೌಂಟ್ಗೆ ಬಂದಿಲ್ಲ ಅಂದರೆ ವರಿ ಮಾಡ್ಕೊಳ್ಬೇಕು, ಅವಶ್ಯಕತೆಯೇ ಇಲ್ಲ ವರಿ ಮಾಡ್ಕೊಳ್ಳೋದು. ಯಾಕಂದರೆ ಯಾವ ಜಿಲ್ಲೆಯಲ್ಲಿ ಮೊದಲು ಬರುತ್ತೆ ಅಥವಾ ಯಾವ ಜಿಲ್ಲೆಯಲ್ಲಿ ಲೇಟಾಗಿ ಬರುತ್ತೆ ಈ ರೀತಿ ಏನೂ ಇರೋದಿಲ್ಲ. ಎಟ್ ಎ ಟೈಮ್ ಸ್ಟಾರ್ಟ್ ಮಾಡಿದ್ದಾರೆ ಕೊಡಲಿಕ್ಕೆ, ಏನೂ ವರಿ ಮಾಡ್ಕೊಳ್ಬೇಕು, ಅವಶ್ಯಕತೆ ಏನೂ ಇಲ್ಲ ವರಿ ಮಾಡ್ಕೊಳ್ಳಿಕ್ಕೆ. ಒಂದು ಸಾರಿ ಒಬ್ಬರೇ ಅಕೌಂಟ್ಗೆ ಬರಲಿಕ್ಕೆ ಸ್ಟಾರ್ಟ್ ಆದರೆ ಎಲ್ಲರಿಗೂ ಗೃಹಲಕ್ಷ್ಮಿ ನೀವೇನು ಫಲಾನುಭವಿಗಳಿಗೆ ಏನೇನು ಅಕೌಂಟ್ ಇದೆಯಲ್ಲ, ಸೊ ಎಲ್ಲರ ಅಕೌಂಟ್ಗೆ ನಿಮಗೆ 19ನೇ ಕಂತಿನ ಹಣ 200 ರೂಪಾಯಿ ಬಂದೇ ಬರುತ್ತೆ. ಯಾವುದೇ ರೀತಿಯಿಂದ ಟೆನ್ಷನ್ ಮಾಡ್ಕೋಬೇಡಿ. ಯಾಕಂದರೆ ಇಷ್ಟು ಯಾಕೆ ಲೇಟ್ ಆಗುತ್ತೆ ಅಂತಂದರೆ, ಒಂದಿನ ನಿನ್ನೆ ಭಾನುವಾರ ಸಂಜೆಯಿಂದ ಬರ್ತಾ ಇದೆ, ನಮಗೆ ಬಂದಿಲ್ಲ, ನಮ್ಮ ಪಕ್ಕದವ್ರ ಮನೆಗೆ ಬಂತು ಅಥವಾ ಬೇರೆ ಜಿಲ್ಲೆಯವ್ರಿಗೆ ಬಂತು, ಹೀಗೆಲ್ಲ. ಯಾಕಂದರೆ ಅಂದರೆ ನಿಮಗೆ ನೆನಪಿಟ್ಕೊಳ್ಳಿ, 1,38,00,000 ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ. ಸೊ ಅಕೌಂಟ್ ಇದೆ. ಸೊ ಅವರೆಲ್ಲರ ಅಕೌಂಟಿಗೆ ಕರ್ನಾಟಕದ 31 ಜಿಲ್ಲೆಗಳಿಂದ ಎಲ್ಲರಿಗೂ ಕೂಡ ಕೊಡಬೇಕು. ಸೊ ತಾಳ್ಮೆಯಿಂದರೇ ನಿಮ್ಮೆಲ್ಲರ ಅಕೌಂಟಿಗೆ ಬಂದೇ ಬರುತ್ತೆ. ಸೊ ಒಂದೇ ದಿನದಲ್ಲಿ ಇಷ್ಟೊಂದು ಜನರಿಗೆ ಜಮಾ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಸ್ವಲ್ಪ ದಿನದಲ್ಲಿ ನಿಮಗೆ 2-3 ಅಥವಾ 4 ದಿನದಲ್ಲಿ ಎಲ್ಲರ ಅಕೌಂಟಿಗೆ ಬಂದೇ ಬರುತ್ತೆ. ಸೊ ಸ್ವಲ್ಪ ತಾಳ್ಮೆಯಿಂದ ನೀವು ಕಾಯಬೇಕಾಗುತ್ತೆ. ಅಮೌಂಟ್ 19ನೇ ಕಂತಿನ ಹಣ ಒಬ್ಬರಿಗೆ ಬಂದರೆ ಸಾಕು. ನೆನಪಿರಲಿ, ಆಲ್ರೆಡಿ ಹೇಳಿದ್ದೇನೆ, ಎಲ್ಲರಿಗೂ ಬಂದೇ ಬರುತ್ತೆ. ಒಬ್ರಿಗೆ ಬಂತಲ್ಲ, ಎಲ್ಲರಿಗೂ ಬಂದೇ ಬರುತ್ತೆ. ಸೊ ಗೆಳೆಯರೆ, ನಿಮ್ಮೆಲ್ಲರ 19ನೇ ಕಂತಿನ ಹಣ ನಿಮ್ಮೆಲ್ಲರಿಗೂ ಬಂದೇ ಬರುತ್ತೆ. ಪ್ಲೀಸ್ ಎಲ್ಲರಿಗೂ 19ನೇ ಕಂತಿನ ಹಣ ಎಲ್ಲರಿಗೂ ಬಂದಿದೆ. ಪ್ಲೀಸ್ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. 19ನೇ ಹಣ ಬಂದಿದ್ದರೆ ಪ್ಲೀಸ್ ಕಮೆಂಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಜಿಲ್ಲೆಯನ್ನು ನಮೂದಿಸಿ ನನಗೆ ಕಮೆಂಟ್ ಮಾಡುವ ಮುಖಾಂತರ ತಿಳಿಸಿ. ಪ್ಲೀಸ್ ನೀವು ಈ ಒಂದು ನನ್ನ ರಿಕ್ವೆಸ್ಟ್ನ ಪ್ಲೀಸ್ ಸೀರಿಯಸ್ ಆಗಿ ತಿಳ್ಕೊಂಡು, ಯಾರ್ಯಾರ ಅಕೌಂಟಿಗೆ ಬಂದಿದೆ, ನನಗೆ 19ನೇ ಕಂತಿನ ಜಮಾ ಆಗಿದೆ, ಸೊ ಈ ಒಂದು ಜಿಲ್ಲೆಯಿಂದ ಅಂತ ನನಗೆ ಕಮೆಂಟ್ ಮಾಡೋದ್ರಿಂದ ಯಾವ್ಯಾವ ಜಿಲ್ಲೆಯಲ್ಲಿ ಬರ್ತಾ ಇದೆ ಅಥವಾ ಬರ್ತಾ ಇಲ್ಲ ಅನ್ನೋದಕ್ಕೆ ನಮಗೂ ಕೂಡ ರಿಸರ್ಚ್ ಮಾಡಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಕೆಲವೊಂದಿಷ್ಟು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಅಮೌಂಟ್ ಜಮಾನೇ ಆಗ್ತಾಯಿಲ್ಲ. ಯಾಕಂದರೆ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೇನೆ, ಮೊದಲೇ ನೀವು ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ನಿಮ್ಮ ರೇಷನ್ ಕಾರ್ಡ್ ಆಗಿರ್ಬೋದು, ಅದನ್ನು KYC ಮಾಡ್ಕೊಳ್ಳಿಕ್ಕೆ ಬೇಕು. ಅಷ್ಟು ಪಿಂಚಣಿದಾರರಾಗಿರ್ಬೋದು ಅಥವಾ ವಿಧವಾ ವೇತನ ಆಗಿರ್ಬೋದು ಏನು ಮಾಡ್ತಾಯಿದ್ದಾರೆ ಅಂತಂದರೆ, ಸರ್ಕಾರದವ್ರಿಗೆ ತುಂಬಾ ಮೋಸ ಮಾಡಿ
ಈ ಒಂದು ಕಾರ್ಡನ್ನು ತೊಗೊಂಡಿರ್ತಾರೆ. ಯಾಕಂದರೆ ಈ ರೀತಿ ಸಾಕಷ್ಟು ಜನ ಸುಳ್ಳು ಹೇಳಿ ತಾವು ಪಿಂಚಣಿದಾರರಾಗಿರ್ತಾರೆ. ಸೊ ಕೆಲವೊಂದಿಷ್ಟು ಸೀನಿಯರ್ ಸಿಟಿಜನ್ಸರ ಅವರು ಸೀನಿಯರ್ ಸಿಟಿಜನ್ ಪಿಂಚಣಿದಾರರಾಗಿರ್ತಾರೆ. ಕೆಲವೊಂದಿಷ್ಟು ಜನ ತಿರ್ಕೊಂಡಿರ್ತಾರೆ, ಆದರೂ ಕೂಡ ಅವರ ಫ್ಯಾಮಿಲಿದಿಂದ ಯಾರೂ ಹೇಳಿರಲ್ಲ. ಸೊ ಅವರು ತಿರ್ಕೊಂಡಿದ್ದಾರೆ ಅಂತ ಆದರೂ ಕೂಡ ಅವರಿಗೆ ಅಮೌಂಟ್ ಬರ್ತಾನೆ ಇರುತ್ತೆ. ಸೊ ಇದ್ರಿಗೋಸ್ಕರ ಈ KYC ಮಾಡಿಸಿದರೆ ಅವರು ಬದುಕಿದಾರ ಅಥವಾ ತೀರ್ಕೊಂಡಿದ್ದಾರೆ ಅಂತ ತಿಳ್ಕೊಂಡು ಅವರಿಗೆ ಅಮೌಂಟ್ ಕಳಿಸ್ಬಾರ್ದಂತ ಸರ್ಕಾರದವರು ತಿಳ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರೆ ಈ KYCಯಿಂದ. ಸೊ ಅದರ ಜೊತೆಗೆ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ನಿಮ್ಮ ರೇಷನ್ ಕಾರ್ಡ್ ಆಗಿರ್ಬೋದು, ಇದನ್ನೆಲ್ಲ ಬಿಟ್ಟು ಸಾಕಷ್ಟು ಕರ್ನಾಟಕ ಸರ್ಕಾರದ ಒಂದು ಯೋಜನೆಗಳಿಗೆ ನೀವು ಮತ್ತೊಂದು ಸಾರಿ ನಿಮಗೆ ಹೇಳ್ತಾ ಇದ್ದೀನಿ, ಸಾಕಷ್ಟು ಯೋಜನೆಗಳಿಗೆ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಬೇಕೇ ಬೇಕು. ಅದಕ್ಕೆ ಈ KYC ಮಾಡಿಸಲೇಬೇಕು ಬಿಡಿ ಫಸ್ಟು. ಸೊ ಮೊದಲಿಗೆ ಯಾರೆಲ್ಲ ಅಕೌಂಟಿಗೆ 2,000 ರೂಪಾಯಿ ಜಮಾ ಜಮಾ ಆಗ್ತಾ ಇಲ್ಲ ಅವರು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಯಾವುದೇ ರೀತಿಯಿಂದ ಪಿಂಚಣಿ ಆಗಿರ್ಬೋದು, ಯಾವುದೇ ರೀತಿ ವೇತನ ಆಗಿರ್ಬೋದು, ಅದೇ ರೀತಿ ಅಂಗವಿಕಲಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಅಮೌಂಟ್ ಬರ್ತದೆ ಅದು ಕೂಡ ಆಗಿರ್ಬೋದು. ಸೊ ಅವೆಲ್ಲ ನೀವು ಬಂದಾಗಲಿಕ್ಕೆ ಕಾರಣ ಆಗ್ತದೆ. ಸೊ ಈ KYC ಮಾಡಿಸೋದ್ರಿಂದ ಅದನ್ನು ತಪ್ಪಿಸ್ಕೊಳ್ಬೋದು. ಸೊ ಮೊದಲಿಗೆ ಈ ಕೆಲಸವನ್ನು ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿನ ಹಣದ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿ. ಯಾರಿಗೆಲ್ಲ ಬಂದಿಲ್ಲ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿಯೂ ಒಂದು ಡೆಡಿಕೇಟೆಡ್ ಅಂತ ವೀಡಿಯೋಸ್ನ ಮಾಡ್ತೀನಿ ನಿಮಗೋಸ್ಕರ. ಸೊ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ. ಯಾರಿಗೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೀವು ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪೂರ್ತಿ ವೀಡಿಯೋಸ್ನ ನೋಡಿ. ಸೊ ಮತ್ತೊಂದು ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಅದರ ಜೊತೆಗೆ ಯಾವುದೆಲ್ಲ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸ್ ಬರುತ್ತೆ ಅಥವಾ ಕರ್ನಾಟಕದ ಗೌರ್ಮೆಂಟಿಂದ ಯಾವುದಾದ್ರೂ ಅಪ್ಡೇಟ್ಸ್ ಬರುತ್ತೆ, ಸೊ ಎಲ್ಲ ಯೋಜನೆಗಳನ್ನು ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ಸಂಪತ್ ಮೀಡಿಯಾ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಬೆಲ್ ಐಕಾನನ್ನು ಒತ್ತೋದನ್ನು ಮರಿಬೇಡಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಒಂದು ಇನ್ಫಾರ್ಮೇಷನ್ ವಿಡಿಯೋ. ಇನ್ನೊಂದು ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.